ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ ನೋಡಿ. ಅತ್ತ ಬಿಜೆಪಿ ಸಭೆ ನಡೆಸ್ತಾ ಇದೆ, ಇತ್ತ ಕೈ ನಾಯಕರಿಂದಲೂ ಇವತ್ತು ಹೈ ವೋಲ್ಟೇಜ್ ಮೀಟಿಂಗ್ ನಡೆಯುತ್ತೆ. SIR ಪ್ರಕ್ರಿಯೆಗೂ ಮುನ್ನ ಎಚ್ಚರಿಕೆಯ ಹೆಜ್ಜೆ ಇಡ್ತಾ ಇರುವುದಿಲ್ಲ ಕಾಂಗ್ರೆಸ್. ಕೆಲವೇ ಕ್ಷಣಗಳಲ್ಲಿ ಕಾಂಗ್ರೆಸ್ನ ಸಭೆ ಆರಂಭವಾಗಲಿದೆ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ, ಸಿಎಂ ಸಿದ್ದರಾಮಯ್ಯ, DCM DK ಶಿವಕುಮಾರ್ ನೇತೃತ್ವದಲ್ಲಿ ನಡೀತಾ ಇರುವಂತಹ ಸಭೆಗೆ ಪ್ರಮುಖ ಕಾರಣ ಏನು ಅಂದ್ರೆ SIR ಇಂದ ಸಾಧಕ ಬಾಧಕಗಳೇನು, ಜನರು ಎಷ್ಟು ಎಚ್ಚರಿಕೆಯಿಂದ ಇರಬೇಕು, ಜನರು ಇರಲಿ ಫಸ್ಟ್ ಕಾಂಗ್ರೆಸ್ ಎಷ್ಟು ಎಚ್ಚರಿಕೆಯಿಂದ ಹೆಜ್ಜೆಯನ್ನ ಇಡಬೇಕಾಗತ್ತೆ. ವೆಸ್ಟ್ ಬೆಂಗಾಳಲ್ಲಿ SIR ಬಂದು ಏನೆಲ್ಲ ಆಯಿತು, ಕೇರಳ ಏನೆಲ್ಲ ಆಯಿತು, ಇದನ್ನೆಲ್ಲ ನೆನ್ಪಿಟ್ಕೊಂಡು ಈಗ ಕರ್ನಾಟಕ ಸೇರಿದಂತೆ ಹಲವು ರಾಜ್ಯಗಳಲ್ಲಿ SIR ಇನ್ನೇನು ಶುರುವಾಗ್ತಾ ಇದೆಯಲ್ವಾ. ಹಾಗಾಗಿ ಬಹಳಷ್ಟು ಜಾಗೃತಿಯನ್ನು ವಹಿಸಬೇಕು. ಬಹಳಷ್ಟು ಮತದಾರರು ಕೈತಪ್ಪುವಂತಹ ಮತಪಟ್ಟಿಯಿಂದ ಅವ್ರನ್ನ ಎಕ್ಸಿಟ್ ಮಾಡುವಂತಹ ಚಾನ್ಸಸ್ಗಳಿರೋದ್ರಿಂದ ಹಾಗಾಗಿ ಏನೆಲ್ಲ ಎಚ್ಚರಿಕೆಯ ಕ್ರಮಗಳನ್ನು ವಹಿಸಬೇಕು, ಇದು ಮುಂದಿನ ಎಲೆಕ್ಷನ್ಗೆ ಯಾವ ರೀತಿಯಾದಂತಹ ಎಫೆಕ್ಟ್ ಆಗುತ್ತೆ, ಎಲ್ಲ ವಿಚಾರಗಳ ಕುರಿತಂತೆ ಹೈ ವೋಲ್ಟೇಜ್ ಮೀಟಿಂಗ್ ಅನ್ನು ನಡೆಸ್ತಾ ಇರೋದಿಲ್ಲ ಕಾಂಗ್ರೆಸ್. ಅತ್ತ ಬಿಜೆಪಿನೂ ಇವತ್ತು ಮೀಟಿಂಗ್ ನಡೆಸ್ತಾ ಇದೆ. ಈ ಕಡೆ ಕಾಂಗ್ರೆಸ್ ಕೂಡ ಇನ್ನು ದೇವನಹಳ್ಳಿಯಲ್ಲಿರುವಂತಹ ಒಂದು ರೆಸಾರ್ಟ್ನಲ್ಲಿ ಮೀಟಿಂಗ್ ನಡೆಸ್ತಾ ಇದೆ. ದೇಶದಲ್ಲಿ ಬಹಳ ಅನಾಹುತ ಆಗ್ತಾ ಇದೆ. ಸಾಮಾನ್ಯ ಜನ ಬಡವರಿಗೆ ಇನ್ನೂ ನಾವು ಅದನ್ನು ಪರಿಚಯ ಮಾಡ್ಕೊಂಡಿಲ್ಲ. 50 ಲಕ್ಷ 60 ಲಕ್ಷ 90 ಲಕ್ಷ ಈ ರೀತಿ ಒಂದೊಂದು ರಾಜ್ಯದೆಲ್ಲ ತೆಗಿತಾ ಇದ್ದಾರೆ. ನಮ್ಮದು ಕೂಡ ಇದು ಪ್ರಾಬ್ಲಮ್ ಆಗಿದೆ. ನಮ್ಮದು ಸರ್ಕಾರ ನೋಡಿ, ದೇಶದಲ್ಲಿ SIR ನಿಂದ ಬಹಳಷ್ಟು ಸಮಸ್ಯೆಗಳಾಗ್ತಾ ಇದೆ. SIR ಸಾಧಕ ಬಾಧಕಗಳ ಬಗ್ಗೆ ಚರ್ಚಿಸೋದಕ್ಕೆ ಈ ಒಂದು ಸಭೆಯನ್ನ ಕರೆಯಲಾಗಿರುವುದು. ದೇವನಹಳ್ಳಿ ರೋಡ್ನ ಕೊಡಕುರ್ಕಿಯ JW ಮ್ಯಾರಿಯಟ್ ನಲ್ಲಿ ಈ ಒಂದು ರೆಸಾರ್ಟ್ ಮೀಟಿಂಗ್ ಅನ್ನ ನಡೆಸೋದಕ್ಕೆ ಈಗಾಗಲೇ ಸಕಲ ರೀತಿಯಲ್ಲೂ ಸಜ್ಜಾಗಲಾಗಿದೆ. ಬಹಳಷ್ಟು ಪೊಲೀಸರಲ್ಲಿ ನಿಯೋಜನೆಗೊಂಡಿದ್ದಾರೆ. ಸಾಮಾನ್ಯ ಜನ ಬಡವರಿಗೆ ಈ SIR ಪರಿಚಯ ಇಲ್ಲ. ಏನದು SIR, ಅದರಿಂದ ಆಗಬಹುದಾದಂತಹ ಪ್ರಾಬ್ಲಮ್ಸ್ಗಳೇನು ಅಥವಾ ಹೆಲ್ಪ್ಫುಲ್ ಕೆಲಸಗಳೇನು ಅಂತ ಇನ್ನೂ ಪಾಪ ಅದೆಷ್ಟೋ ಜನ ಗೊತ್ತೇ ಇಲ್ಲ. ಜನರಿಗೆ ಇದ್ರ ಬಗ್ಗೆ ಮಾಹಿತಿ ತಿಳಿಸೋ ಬಗ್ಗೆ ಚರ್ಚಿಸಲಾಗುತ್ತೆ. ಏನಿದು ಕತೆ ಅಂತ ನಾವು ಇದ್ರ ಬಗ್ಗೆ ಜನರಿಗೆ ಎಲ್ಲ ಮಾಹಿತಿಗಳನ್ನ ಕೊಡಬೇಕು. ಪಾಪ ಯಾರು ಎಲ್ಲಿಂದ ಹೋಗಿರ್ತಾರೆ, ಇವರು ಇಲ್ಲಿ ಬಂದು ಒಂದು ಫಾರ್ಮಿಗೆ ಸೈನ್ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಮತಪಟ್ಟಿಯಿಂದ ಅವ್ರನ್ನ ಡಿಲೀಟ್ ಮಾಡಿಸ್ಬಿಟ್ರೆ ಮುಂದೆ ಅವ್ರು ವೋಟ್ ಹಾಕಕ್ಕಾಗಲ್ಲ, ಅಥವಾ ಹಲವಾರು ಏನೆಲ್ಲ ಫೆಸಿಲಿಟೀಸ್ಗಳು ಅವ್ರಿಗೆ ಸಿಗಬೇಕು ಅವ್ಯಾವು ಸಿಗಲ್ಲ ಅಂತ ಹೇಳಿ ಜನರ ಒಳಿತಿಗಾಗಿ DKಶಿ ಇಲ್ಲಿ ಯೋಚಿಸ್ತಾ ಇದ್ದಾರೆ. ಸಭೆಗೂ ಮುನ್ನ DCM DK ಶಿವಕುಮಾರ್ ಈ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. SIR ಕುರಿತಂತೆ ಈ ಒಂದು ಸಭೆ ನಡೀತಾ ಇರೋದು. SIR ನಿಂದ ದೇಶದಲ್ಲಿ ಬಹಳ ಸಮಸ್ಯೆ ಆಗ್ತಾ ಇದೆ. ಸಾಮಾನ್ಯ ಜನ ಬಡವರಿಗೆ ಇನ್ನೂ ಅದರ ಪರಿಚಿತವಿಲ್ಲ. 50, 60, 90 ಲಕ್ಷ ಮತದಾರರನ್ನ ತೆಗಿತಾ ಇದ್ದಾರೆ. ನಮ್ಮಲ್ಲೂ ಇದು ಪ್ರಾರಂಭ ಆಗ್ಬಿಟ್ಟಿದೆ. ನಮ್ದು ಸರ್ಕಾರ ಬಿಜೆಪಿ ಕಾಂಗ್ರೆಸ್ ದಳ ಅಂತೇನಿಲ್ಲ, ಆದ್ರೆ ಪಾಪ ಬಡವರಿದ್ದಾರೆ, ಅವ್ರು ಅರ್ಜಿ ಹಾಕ್ಬೇಕು, ಅರ್ಜಿ ಹಾಕ್ಲಿಲ್ಲ ಅಂದ್ರೆ ಮತದಾನದ ಹಕ್ಕು ಕಳ್ಕೊಳ್ತಾರೆ ಅಂತ ಒಂದಷ್ಟು ವಿಚಾರಗಳ ಕುರಿತಂತೆ DKಶಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನೋಡೋಣ. SIR ಇಂದ ಈ ದೇಶದಲ್ಲಿ ಬಹಳ ಅನಾಹುತ ಆಗ್ತಾ ಇದೆ. ಸಾಮಾನ್ಯ ಜನ ಬಡವರಿಗೆ ಇನ್ನೂ ನಾವು ಅದನ್ನು ಪರಿಚಯ ಮಾಡ್ಕೊಂಡಿಲ್ಲ. 50 ಲಕ್ಷ 60 ಲಕ್ಷ 90 ಲಕ್ಷ ಈ ರೀತಿ ಒಂದೊಂದು ರಾಜ್ಯದೆಲ್ಲ ತೆಗಿತಾ ಇದ್ದಾರೆ. ನಮ್ಮದು ಕೂಡ ಇದು ಪ್ರಾಬ್ಲಮ್ ಆಗಿದೆ. ನಮ್ಮದು ಸರ್ಕಾರ, ನಮಗೇನು ಕಾಂಗ್ರೆಸ್ ಪಾರ್ಟಿ BJP ದಳ ಅಂತ ಎಲ್ಲ ವೋಟರ್ಸ್ ಯಾರು ಬಡವರಿದ್ದಾರೆ ಆ ಬಡವರಿಗೆಲ್ಲ ನಾವು ಇದನ್ನು ಅವರು ಪ್ರತಿಯೊಬ್ಬರು ಕೂಡ ಅರ್ಜಿ ಹಾಕೋಬೇಕು. ಅರ್ಜಿ ಹಾಕೊಳ್ಳಿಲ್ಲ ಅಂತಂದರೆ ಅವರು ಮತದಾನದ ಹಕ್ಕನ್ನು ಕಳ್ಕೊಳ್ತಾರೆ. ಯಾವಾಗ ಮತದಾನದ ಹಕ್ಕನ್ನು ಕಳ್ಕೊಳ್ತಾರೆ ಅವ್ರಿಗೆ ಯಾವ ಥರದ ಬೆನಿಫಿಟ್ ಸಿಗುತ್ತೆ, ನಾಳೆ ಪೆನ್ಷನ್ ಇರ್ಬೋದು, 5 ಗ್ಯಾರಂಟಿ ಇರ್ಬೋದು, ಮನೆ ಇರ್ಬೋದು, ಸೈಟ್ ಇರ್ಬೋದು, ಜಮೀನು ಇರ್ಬೋದು, ಎಲ್ಲ ಕೂಡ ಅವರೆಲ್ಲ ಕಳ್ಕೊಳ್ತಾರೆ. ಸೊ ಈ ದೃಷ್ಟಿಯಿಂದ ಸರ್ಕಾರ ಅವರೆಲ್ಲರೂ ಕೂಡ ಅವ್ರಿಗೇನೇನು ದಾಖಲೆ ಬೇಕು ಆ ದಾಖಲೆ ಎಲ್ಲ ಒದಗಿಸಬೇಕು. ಸೊ ಆ್ಯಸ್ ಎ ರೆಸ್ಪಾನ್ಸಿಬಲ್ ಗೌರ್ಮೆಂಟ್ ಈಗ ಕೇರಳದೆಲ್ಲ ಮಾಡಿದ್ದಾರೆ, ಬಂಗಾಳದಲ್ಲಿ ಮಾಡಿ, ಬಟ್ ಅದನ್ನು ಅಪೀಲ್ ಸ್ಟೇಜ್ಗೆ ಹೋಗಿ ಅದನ್ನು ಅಕ್ಸೆಪ್ಟ್ ಆಗಿಲ್ಲ. ಕೆಲವರು ಮಾತ್ರ ವೋಟಿಂಗ್ ರೈಟ್ ಕೊಟ್ಟಿದ್ದಾರೆ. ಸೊ ಹಂಗೆ ನಾವು ಎಲ್ಲರಿಗೂ ಕೂಡ ಎಲ್ಲ ಪಾರ್ಟಿಗಳು ಕೂಡ ಅವ್ರ ಕ್ರಿಯೆಗಳನ್ನ ಮಾಡ್ಬೋದು, ಎಲ್ಲರೂ ಕೂಡ ಮಾಡಿ. ಸೊ ನಮ್ಮಿಂದ ಏನು ತಪ್ಪಾಗಬಾರ್ದು, ಸರ್ಕಾರದಿಂದ ಏನು ತಪ್ಪಾಗಬಾರ್ದು.
ನಾವು ಎಲ್ಲರಿಗೂ ನ್ಯಾಯ ಒದಗಿಸಬೇಕು. ಎಲೆಕ್ಷನ್ ಗೆಲ್ಲೋದು ಸೋಲೋದು ಓಟ್ ಹಾಕೋದು ಅದನ್ನು ಬೇರೆ ವಿಚಾರ. ಅದು ಯಾರಿಗೂ ಕೂಡ ನಮ್ಮ ಜವಾಬ್ದಾರಿ ಮತದಾನ ಹಕ್ಕನ್ನು ಕಳ್ಕೊಳ್ಬೇಡಿ. ಪಾಪ ಹಳ್ಳಿ ಜನಕ್ಕೆ ಏನು ಗೊತ್ತಿದ್ದೇವೆ ಎಲ್ಲವನ್ನೂ ಕೆಲಸ